ನಾವು ನಿನ್ನೆ KR ಮಾರ್ಕೆಟ್ಗೆ ಹೋಗ್ಬಿಟ್ಟು ಇದೇ ಡಿಸೈನ್ ಬೇಕಂತ ಆರ್ಡರ್ ಮಾಡಿದ್ದು ಶಾಪ್ ನಂಬರ್ 222ರಲ್ಲಿ. ಹಾಂ ಮುಂದೆ ನೋಡ್ರಿ. ಬರಪ್ಪ ಸಾಗರ ಈ ಕಡೆ ತಿರ್ಗಯ್ಯ ಒಂದ್ಸಲ. ಪ್ರತಿಯೊಂದು ವಿಂಡೋ ಗ್ರಿಲ್ಗೂ ಈ ಥರ ಶಾಲ್ನ ಕಟ್ತಾ ಇದ್ದೀವಿ, ಯಾಕಂದ್ರೆ ಅದು ಚೆನ್ನಾಗಿ ಕಾಣುತ್ತೆ ಹೊರಗಡೆಯಿಂದ. ಬರಪ್ಪ ಹಂಗೆ ಆಯ್ ಮಾಡ್ಬಿಡು. ಸ್ವಾಮಿಯಣ್ಣ ಅವರೇ ಹಿಂದೆ ಬಾವುಟ ಕಟ್ಟಿದ್ರು. ಇದು ಕ್ಲೀನಾಗಿ ಇದೇ ರೀತಿ ಹಾರ ಹಾಕ್ಬೇಕು ಮುಂಚೆನೇ ಹೇಳಿ ಅಲ್ಲಿ ಮೇಲೆಲ್ಲ ಪ್ಲಾಮ್ ಹೊಡ್ಸ್ಕೊಂಬರೋ ಥರ ಹೇಳಿದ್ದು. ಬಿದ್ದೋಗ್ಬಿಡ್ತದೆ ಅದು. ಇಲ್ಲಾಂದ್ರೆ ಸೆಂಟ್ರ್ ಮಾಡ್ಬಿಟ್ಟು ಹಂಗೆ ಬಿಟ್ರೆ ಇಲ್ಲ ಕಾನ್ಸೆಪ್ಟ್ ಕೂಡ ಸಾಕು. ಇದು ಕಟ್ ಸಾಕು ನಡೆದಿತ್ತು. ಚೂರು ಎಳಿಬೇಕಾಯ್ತು. ಈ ಎಲ್ಲ ಸ್ಕ್ರೂಗೂ ನಾವು ಏನನ್ನ ಕಟ್ಟಬೇಕಾದ್ಲ. ಈಗ ಒಂದ್ ಸ್ವಲ್ಪ ಅತ್ತಾಗಿತ್ತಾಗ ಹಾಕೊಂಡು ಸೀದಾ ಮಾಡ್ಕೋಬೇಕು. ನೀ ಫಸ್ಟ್ ಹೂವನ್ನ ಬಿಡು, ಆ ಕಡೆ ಸುಮಾರು ಕಟ್ಬಿಡ್ಬ, ನಾನು ಈ ಕಡೆಯಿಂದ ಕಟ್ಕೊಬತ್ತೀನಿ. ಒಂದೇಲಿಂದ ನೀಟಾಗಿ ಮಾಡಿ ಹಾಕ್ತೀನಿ. ಇವನ ಈ ಕಡೆ ನೀಟಾಗಿ ಕಟ್ಬಿಡೋದು ನೀನು. ಇಲ್ಲ ನೀಟಾಗಿ ಒಂದ್ ಕಡೆ ಕಟ್ಟು, ಒಂದ್ ಕಡೆ ಒಬ್ರು ಆಟ ಒಂದ್ ಕಡೆ ನೀಟಾಗಿ ಕಟ್ಟಿ ಒಂದ್ ಜೋಡಿಸ್ಕೊಂತ ಹೋಗ್ಬೇಕು. ಅದ್ಮೇಲೆ ಕೆಳಗಡೆನೂ ಎಲ್ಲೋ ರೆಡ್ ಹಾರ ಬೇಕಂದ್ಬಿಟ್ಟು ಒಂದು ರೋಜಾ ಹೂವು ಮತ್ತು ಸೇವಂತಿಗೆ ಹೂವದಿಂದ ರೆಡಿ ಮಾಡ್ತಿದ್ದು. ಇದೆ ನೋಡಿ ಎಲ್ಲ ಹಾರ. ಇದು ಬಾನೆಟಿನ ಕೆಳಗಡೆಗೋಸ್ಕರ ಮಾಡ್ತಿದ್ದು. ಆಗಲ್ಲ ಪ್ರದೀಪಣ ಇಷ್ಟ. ನಿಧಾನಕ್ಕೆ ಎತ್ತೋಣ. ರೆಡ್ ಈ ಕಡೆ ಬಾ, ಈ ಕಡೆ ಬಾ. ರೆಡ್ ಕೊಡು ಇವಾಗ. ಬ್ರೋ ರೆಡ್ ಓಕೆ ಹೋದ್ರಾ ಇದು ಆತಾ. ನೀವ್ ಹಾಕ್ರಿ ಯಾರೋ ಒಬ್ರು. ಅದು ಕೊಟ್ಬಿಡು. ಹಾಕಲ್ಲ ಹಾಕ ಆಯ್ತು. ಪ್ರೀತಮ್ಮನ ಇದು ಕಾಣ್ಸಪ್ಪ. ನಾನು ಈಗ ಇದು ಶರತ ಮಾಡ್ತಾನೆ ನಿಮಗೆ. ನಮ್ಮ ಪಾರ್ಟ್ನರ್ ತೋರ್ಸಪ್ಪ. ನಮ್ಮ ಪಾರ್ಟ್ನರ್ ಗೊತ್ತಾಯ್ತು ಅಂತ. ಗೊತ್ತಾದ್ರೆ ಏನ್ ಮಾಡ್ತಾರೆ ಬಿಡು. ಫೈನಲ್ ಆಗಿ ಗಾಡಿ ರೆಡಿಯಾಗಿ ಔಟ್ಪುಟ್ ಈ ಥರ ಬಂದಿದೆ ನೋಡಿ. ಇದೇ ಫಸ್ಟ್ ವಿಡಿಯೋ ಗಾಡಿ ಔಟ್ ಮಾಡಿದ್ದು. ಇಲ್ಲಿ ಮುಂದೆ ರಣಧೀರನ ಫೋಟೋ ಹಾಕಿದೆ ನೋಡಿ. ಅವ್ರ ನೆನಪಿಗೋಸ್ಕರ ಮಾಡಿದ ರಾಜ್ಯೋತ್ಸವ ಇದು. ಹಂಗಾಗಿ ಅವ್ರದ್ದು ಇರಲೇಬೇಕಲ್ವಾ. ಕಟ್ಟಾಗುತ್ತೆ ಹೋಗ್ರಿ, ಆಯ್ ಮಾಡ್ರಿ ಹಂಗೆ.